ಸ್ವಲ್ಪ ಲಾಂಗ್ ಅಲ್ಲಿ ನೋಡ್ಕೊಳ್ಳಿ. ಮತ್ತೆ ಹಿಂಗೆ ಅಂತ ಅಂದ್ರೆ ನೀವು ಸ್ವಲ್ಪ ಹಿಂದೆ ಹೋಗಿ. ಸರಿ ಸರಿ ಅವ್ರು ಹಿಂಗೆ ಅಂತ ತೋರಿಸಿದ್ರಿ. ರೈಟ್ ಹೋಗಿ ಫುಲ್ ಹೋಗಿ. ಬೇಕಿದ್ರೆ ಬಿಡ್ಸ್ಕೊಳ್ಳೋ. ಹೇಳೋಣ ಹಂಗಂತ ಅಲ್ಲಿ ಬರ್ಪ ಜಲ್ ಮತ್ತಲ್ಲ ತಿರ್ಗಾ ಎಲ್ಲತ್ತ ಹರಿಶಣ್ಣ నాకు ప్రాబ్లంలేరా ಹಾ ಬಲ್ಲ ಮಗಲೇ ಬಲ್ಲ 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 ಯಾರ ವಿರುದ್ಧನೂ ಅಲ್ಲ, ಪಕ್ಷದ ಕಾರ್ಯಕ್ರಮ. ಪಕ್ಷದ ಬಾವುಟ ಹಾಕಿದೀವಿ, ಬ್ಯಾನರ್ ಹಾಕಿದೀವಿ. ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಒಂದು ಆರೋಗ್ಯಕರ ಚರ್ಚೆ ಮಾಡ್ತೀನಿ ಅಂದ್ರೆ ಒಂದು ವೇದಿಕೆ. ಸೊ ಅದರಲ್ಲಿ FIR ಕಂಟೆಂಟ್ ಇಲ್ಲ ಅಂದ್ರೆ ಕಾಗ್ನಿಸಬಲ್ ಕೇಸಸ್ಗೆ ತಗೊಳ್ಳೋಂಥದ್ದಿಲ್ಲ. NC ನೇಚರ್ ಇದೆ, ಪ್ಯೂರ್ಲಿ ನಾನ್ ಕಾಗ್ನಿಸಬಲ್ ಇದೆ. ಸೊ ನಾನ್ ಕಾಗ್ನಿಸಬಲ್ ಕೊಡೋದಾದ್ರೂ ಜುರಿಸ್ಡಿಕ್ಷನ್ ಗೋಳಿ ಬಿಡಲಿ ಇದು ನಡೆದಿರೋದ್ರಿಂದ ಅವರಿಗೆ ನಾವು ಅದನ್ನು ಗೊತ್ತಾಗ್ತೀವಿ. ಅವರು ಅಲ್ಲಿ NC ತಗೊಂಡು ನಂತರ ಬೇಕಾದ್ರೆ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ಆಮೇಲೆ FIR ಮಾಡಿಸ್ಬೋದು. ಇದು ಪ್ರೊಸೀಜರು. ಸೊ ಈ ಪ್ರೊಸೀಜರ್ ಇದು ಈ ಥರ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಎರಡನೇದಾಗಿ ನಮಗೆ ಅವರು ಕೂಡ ನಮ್ಗೆ ಯಾರು ಶಾಸಕರು ಫೋನ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿ ಅಂತ ನಾವು ಹತ್ರ ಡಿಸ್ಕಸ್ ಮಾಡಲೇಬೇಕಲ್ಲ. ಹಾಗಾಗಿ ನಮ್ಮ DSP ಸರ್ ಹತ್ರ ಮತ್ತೆ ನಮ್ಮ ಅಡಿಷನಲ್ SP ಸಾಹೇಬ್ ಮತ್ತೆ ನಮ್ಮ SP ಸಾಹೇಬ್ರ ಹತ್ರನೂ ಈ ವಿಚಾರ ಎಲ್ಲ ಡಿಸ್ಕಸ್ ಮಾಡಿದಾಗ ಸೊ ಅವರು ಕೂಡ ನಮಗೆ ಕಾನೂನು ಚೌಕಟ್ಟಿನಲ್ಲಿ ನೀವು ADP ಅವ್ರ ಹತ್ರ ಮತ್ತೆ ಅಥವಾ TP ಅವ್ರ ಹತ್ರ ಡಿಸ್ಕಷನ್ ಮಾಡಿಕೊಂಡು ಆಮೇಲೆ ಏನ್ ಮಾಡಬಹುದು ನೋಡಿ ಅಂತ ಹೇಳಿದ್ರು. ಕಂಪ್ಲೇಂಟ್ ನಮ್ಮ ಪಾರ್ಟಿ ಫೋರಮ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದನ್ನ ಕಂಪ್ಲೇಂಟ್ ಕೂಡ ಮಟ್ಟಕ್ಕೆ ಬಂದದ್ದು ದುರಾದೃಷ್ಟ. ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ಸೇರಿ ನ್ಯಾಯಮೂರ್ತಿಯನ್ನು ಗೆಲ್ಲಿಸಿರೋ ನಾವು ಯಾರು ಅವರಿಗೆ ಇರಲಿಲ್ಲ. ಈಗ ಜನ ಹೀಗೆ ಮಾತಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಯಾರು? ನಾವು ಸ್ಟೇಜ್ ದಯವಿಟ್ಟು ಯಾರು ಮಾತಾಡಬೇಡಿ ಪ್ಲೀಸ್. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಂಟೆಂಟ್ ಇದೆ ಅದನ್ನು ತಮ್ಮ ಮುಂದೆ ಓದಕ್ಕೆ ಇಷ್ಟಪಡ್ತೇನೆ. ಸೊ ನನಗೆ ಅಡ್ರೆಸ್ ಸಂವಿಧಾನ ವಿರೋಧಿ ಬಿಜೆಪಿಗೆ ಹೇಳಿ ಧಿಕ್ಕಾರ. ವರ್ತನೆ ಮಾಡಿರುವ RSS ಮುಖಂಡರಿಗೆ ಹೇಳಿ ನೈತಿಕ ಹೊಣೆ ಹೊರಬೇಕು. ಈ ಹೊಣೆಯನ್ನ ನೈತಿಕ ಹೊಣೆ ಹೊರಬೇಕು. ದೇಶದ ದಲಿತ ಸಮುದಾಯದ ಅವಮಾನ ಮಾಡಿದ ನರೇಂದ್ರ ಮೋದಿಯ ಸರ್ಕಾರಕ್ಕೆ ಹೇಳಿ. ಈಗ ಜಿಲ್ಲಾಧ್ಯಕ್ಷ ಮೊದಲು ನಿಮ್ಮ ಮುಖವಾಡವನ್ನ ಕಳಚಿ ಬಿದ್ದಿದೆ, ಅದನ್ನು ಸರಿ ಮಾಡಿಸುವಂತ ಕೆಲಸವನ್ನ ಮಾಡ್ಕೊಳ್ಳಿ. ಇವತ್ತು
ದೇಶದಲ್ಲಿ ಇರ್ತಕ್ಕಂಥದ್ದು ಕೇವಲ 2 ಜಾತಿ ಇರ್ತಕ್ಕಂಥದ್ದು, ಒಂದು ಹೆಣ್ಣು ಒಂದು ಗಂಡು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಮುದಾಯ ಅನ್ನುವಂತ ಒಂದೇ ಒಂದು ವಿಷಯಕ್ಕಾಗಿ ನೀವು ಆ ಮೈದಾನವನ್ನ ಏನು ಗಂಗಾಧರ ನಿಮಗೆ ಮಾತ್ರ ಅವಕಾಶ ಇದೆಯಾ ಗಂಗಾಧರ ಅಥವಾ ಜೈ ಭಾರತ್ ಜೈ ಶ್ರೀರಾಮನಕ್ಕೆ ಇಲ್ಲಿರ್ತಕ್ಕಂಥ ಭಾರತಾಂಬೆಯ ಮಕ್ಕಳಲ್ಲಿ ಎಲ್ಲರೂ ಕೂಡ ಭಾರತೀಯರು. ಆದ್ರೆ ನೀವಿವತ್ತು ಮಾಡಿರ್ತಕ್ಕಂಥ ಒಬ್ಬ ರಾಷ್ಟ್ರೀಯ ನಾಯಕರಲ್ಲ, ಇಡೀ ಒಂದು ಶೋಷಿತ ವರ್ಗದ ಸಮುದಾಯಕ್ಕೆ ನೀವು ಅವಮಾನವನ್ನು ಮಾಡಿದ್ದೀರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.